ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕದ ಅತಿ ದೊಡ್ಡ ಗೋಲ್ಡ್ ಎಕ್ಸ್ಪ್ಲೋರೇಷನ್ ವಿಶೇಷ ವರದಿ. ಒಂದು ಕಡೆ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಸಾಧಾರಣ ಕುಟುಂಬಗಳಿಗೆ ಚಿನ್ನ ಕೊಳ್ಳುವುದು ಕನಸಿನ ಮಾತಾಗ್ತಾ ಇದೆ. ಇಂತಹ ಹೊತ್ತಲ್ಲಿ ಕರ್ನಾಟಕದ ಮಣ್ಣಿನ ಒಡಲಿಂದ ಒಂದು ಶುಭ ಸುದ್ದಿ ಬರ್ತಾ ಇದೆ. ಕರ್ನಾಟಕದಲ್ಲಿ ಚಿನ್ನ ಅಂದ್ರೆ ನೆನಪಾಗೋದು KGF. ಆದರೆ ಆ KGF ಕತೆ ಮುಗಿದು ಹೋಯಿತು ಅಂದುಕೊಂಡವರಿಗೆ ಇದು ಒಂದು ತರಹದ ಶಾಕಿಂಗ್ ನ್ಯೂಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಮತ್ತು ಬಾಗೇಪಲ್ಲಿಯ ಬೆಟ್ಟಗಳಲ್ಲಿ ಬಂಗಾರದ ನಿಕ್ಷೇಪ ಅಡಗಿದೆಯಾ? ಆಕಾಶದಲ್ಲಿ ಹಾರಾಡ್ತಿರೋ ಆ ಹೆಲಿಕಾಪ್ಟರ್ ಹುಡುಕ್ತಿರೋ ಅಸಲಿ ಖಜಾನೆ ಏನು? ಮುಂದಿನ 10 ನಿಮಿಷಗಳಲ್ಲಿ ನಾವು ಬಿಚ್ಚಿಡ್ತೀವಿ ಗುಡಿಬಂಡೆಯ ಗೋಲ್ಡ್ ರಶ್ನ ರೋಚಕ ಸತ್ಯಗಳನ್ನು. ಜನವರಿ 28ನೇ ತಾರೀಕು ಗುಡಿಬಂಡೆಯ ಜನ ಬೆಳ್ಳಂಬೆಳಗ್ಗೆ ಆಕಾಶದಲ್ಲಿ ಒಂದು ಹೆಲಿಕಾಪ್ಟರ್ ನೋಡಿ ದಂಗಾಗಿ ನಿಂತಿದ್ರು. ಅದು ಸುಮ್ಮನೆ ಹಾರಾಡ್ತಿರ್ಲಿಲ್ಲ, ಅದರ ಕೆಳಗೆ ಯಾವುದೋ ವಿಚಿತ್ರವಾದ ಉಪಕರಣ ತೂಗಾಡ್ತಾ ಇತ್ತು. ಏನಿದು ಅಂತ ವಿಚಾರಿಸಿದಾಗ ಹೊರಬಿದ್ದಿದ್ದು ಅಸಲಿ ಸ್ಫೋಟಕ ಮಾಹಿತಿ. ಇದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅರ್ಥಾತ್ GSI ನಡೆಸ್ತಿರುವಂತಹ ಏರಿಯಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸರ್ವೆ. ಅಂದರೆ ವಿಜ್ಞಾನಿಗಳು ಈಗ ಭೂಮಿಯ ಮೇಲೆ ನಿಂತು ಮಣ್ಣು ಅಗೆಯುತ್ತಿಲ್ಲ, ಬದಲಾಗಿ ಆಕಾಶದಿಂದಲೇ ಭೂಮಿಯ 100 ಅಡಿ ಕೆಳಗೆ ಏನಿದೆ ಅಂತ ಎಕ್ಸ್ರೇ ತೆಗೆಯುತ್ತಿದ್ದಾರೆ. ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಅಲೆಗಳನ್ನು ಭೂಮಿಗೆ ಹರಿಸಿ ಒಳಗೆ ಚಿನ್ನ ಅಂದರೆ ಗೋಲ್ಡು, ಬೆಳ್ಳಿ ಅರ್ಥಾತ್ ಸಿಲ್ವರ್ ಅಥವಾ ತಾಮ್ರದ ಕಾಪರ್ ಅದಿರು ಇದೆಯಾ ಅಂಥೇಳಿ ಸ್ಕ್ಯಾನ್ ಮಾಡಲಾಗ್ತಾ ಇದೆ. ನೋಡಿ, ಆಕಾಶದ ಮೇಲೆ ಒಂದು ಹೆಲಿಕಾಪ್ಟರನ್ನು ಬಿಟ್ಟು ಅದರ ಮುಖೇನ ಭೂಗರ್ಭದಲ್ಲಿ ಏನಿದೆ ಅನ್ನೋದನ್ನು ಸ್ಕ್ಯಾನ್ ಮಾಡ್ತಾ ಇದೆ. ಇನ್ನು ಮುಂದಿನ 4 ತಿಂಗಳು ಅಂದರೆ ಮೇ 31ರವರೆಗೆ ಈ ಆಪರೇಷನ್ ನಡೆಯುತ್ತೆ. ನಿಮ್ಮ ಮನೆ ಮೇಲೊಂದು ಹೆಲಿಕಾಪ್ಟರ್ ಹಾರಾಡ್ತಿರ್ಬೇಕಾದ್ರೆ ಶಾಕ್ ಆಗೋದೇನು ಬೇಡ, ಅದು ಭೂಗರ್ಭದ ಸ್ಕ್ಯಾನ್ ಮಾಡ್ತಾ ಇದೆ ಅನ್ನೋ ಅರ್ಥ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಸಣ್ಣ ಪ್ರಶ್ನೆಗಳು ಬರಬಹುದಲ್ವಾ? ಇಡೀ ಕರ್ನಾಟಕ ಬಿಟ್ಟು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ? ಇಲ್ಲಿರೋದು ಅಸಲಿ ಟ್ವಿಸ್ಟು. ಭೂಗರ್ಭ ಶಾಸ್ತ್ರಜ್ಞರ ಪ್ರಕಾರ KGFನಲ್ಲಿ ಚಿನ್ನ ಸಿಕ್ಕಿದ್ದ ಆ ಗೋಲ್ಡ್ ಬೆಲ್ಟ್ ಇದೆಯಲ್ಲ, ಅದು ಕೇವಲ ಕೋಲಾರಕ್ಕೆ ಸೀಮಿತ ಆಗಿಲ್ಲ. ಆ ಅದಿರಿನ ಸಾಲು ಆಂಧ್ರದ ರಾಮಗಿರಿ ದಾಟಿ ಅನಂತಪುರದ ಮೂಲಕ ನಮ್ಮ ಗುಡಿಬಂಡೆ ಮತ್ತು ಬಾಗೇಪಲ್ಲಿಯ ಭೂಮಿಯ ಕೆಳಗೆ ಹಾದು ಹೋಗಿದೆ ಅನ್ನೋದು ವಿಜ್ಞಾನಿಗಳ ಬಲವಾದ ನಂಬಿಕೆ. ಅಷ್ಟೇ ಅಲ್ಲ, 2019-20ರಲ್ಲೇ ಇಲ್ಲಿನ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಚಿನ್ನದ ಸೂಕ್ಷ್ಮ ಕಣಗಳು ಪತ್ತೆಯಾಗಿದ್ವು. ಈಗ ಆಂಧ್ರದ ಅನಂತಪುರದಲ್ಲಿ ಸರ್ವೆ ಮುಗಿಸಿರುವ ಈ ತಂಡ ಅಲ್ಲಿ ಸಕಾರಾತ್ಮಕ ಅಂಶಗಳು ಸಿಕ್ಕ ಬೆನ್ನಲ್ಲೇ ಈಗ ಕರ್ನಾಟಕದ ಗಡಿಯೊಳಗೆ ಎಂಟ್ರಿ ಕೊಟ್ಟಿದೆ. ಅಂದರೆ ನಾವು 2ನೇ KGFನ ಹೊಸ್ತಿಲಲ್ಲಿ ನಿಂತಿದ್ದೇವೆ ಅನ್ನೋ ಅರ್ಥ. ಅದು ಆ ಕುತೂಹಲ ಈಗ ಶುರುವಾಗಿದೆ. ಒಂದು ವೇಳೆ ಈ ಸರ್ವೆಯಲ್ಲಿ ಬೃಹತ್ ಪ್ರಮಾಣದ ಚಿನ್ನದ ನಿಕ್ಷೇಪ ಸಿಕ್ಕಿದ್ದೇ ಆದರೆ ಏನಾಗುತ್ತೆ ಗೊತ್ತಾ? ಮೊದಲನೆಯದಾಗಿ ಗುಡಿಬಂಡೆ ಮತ್ತು ಬಾಗೇಪಲ್ಲಿ ಇಡೀ ಏಷ್ಯಾದಲ್ಲಿ ಶ್ರೀಮಂತ ತಾಲೂಕುಗಳಾಗಿ ಮಾರ್ಪಡಬಹುದು. ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆ ಇಲ್ಲಿಗೆ ಹರಿದು ಬರುತ್ತೆ. ಎರಡನೆಯದಾಗಿ KGF ಗಣಿ ಮುಚ್ಚಿದ ಮೇಲೆ ಕರ್ನಾಟಕಕ್ಕೆ ಅಂಟಿದ್ದ ಬಂಗಾರವಿಲ್ಲದ ನಾಡು ಅನ್ನೋ ಹಣೆಪಟ್ಟಿ ಅಳಿಸಿ ಹೋಗುತ್ತೆ. ಆದರೆ ನೆನ್ಪಿಡಿ, ಬರೀ ಚಿನ್ನ ಮಾತ್ರ ಅಲ್ಲ, ಇಲ್ಲಿ ರೇರ್ ಅರ್ತ್ ಎಲಿಮೆಂಟ್ಸ್ ಅಂದರೆ ಅಪರೂಪದ ಖನಿಜಗಳು ಸಿಗುವ ಸಾಧ್ಯತೆಯೂ ದಟ್ಟವಾಗಿದೆ. ಇವು ಇವತ್ತಿನ ಸ್ಮಾರ್ಟ್ಫೋನ್ ಮತ್ತು ಎಲೆಕ್ಟ್ರಿಕ್ ಕಾರ್ಗಳ ಬ್ಯಾಟ್ರಿ ತಯಾರಿಸೋದಕ್ಕೆ ಅತಿ ಮುಖ್ಯ. ಅಂದರೆ ಭಾರತದ ತಾಂತ್ರಿಕ ಪ್ರಗತಿಗೆ ಈ ಗುಡಿಬಂಡೆ ಶಕ್ತಿ ನೀಡಬಹುದು. ಸರ್ವೆ ಅಂದ ಕೂಡಲೇ ಜನರಲ್ಲಿ ಒಂದು ಆತಂಕ ಇದೇ ಇರುತ್ತೆ. ನಮ್ಮ ಜಮೀನು ಸರ್ಕಾರ ತೆಗೆದುಕೊಳ್ಳುತ್ತಾ, ನಮಗೆ ತೊಂದರೆ ಆಗುತ್ತಾ, ಹೀಗೆ ನಾನಾ ತರಹದ ಅಪನಂಬಿಕೆಗಳೆಲ್ಲ ಮನಸ್ಸಿನಲ್ಲಿ ಇರಬಹುದು. ಜಿಲ್ಲಾಡಳಿತ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾರೂ ಕೂಡ ಈ ವಿಚಾರದಲ್ಲಿ ಆತಂಕ ಪಡುವ ಅಗತ್ಯ ಇಲ್ಲ. ಇದು ಕೇವಲ ಪ್ರಾಥಮಿಕ ಹಂತದ ಶೋಧ ಅಷ್ಟೇ. ಬೀಚಗಾನಹಳ್ಳಿ ಆದರ್ಶ ವಿದ್ಯಾನಿಲಯದ ಬಳಿ ಹೆಲಿಕಾಪ್ಟರ್ ಲ್ಯಾಂಡಿಂಗಿಗೆ ವ್ಯವಸ್ಥೆ ಮಾಡಲಾಗಿದೆ. ಈ ಸರ್ವೆಯ ರಿಪೋರ್ಟ್ ಬರೋದಕ್ಕೆ ಕನಿಷ್ಠ 1 ವರ್ಷ ಬೇಕಾಗಬಹುದು. ಆ ರಿಪೋರ್ಟ್ ಆಧರಿಸಿ ಮುಂದಿನ ದೊಡ್ಡ ನಿರ್ಧಾರಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳೋದ್ರಲ್ಲಿ ಯಾವ ಆಶ್ಚರ್ಯ, ಅಪರೂಪ ಇಲ್ಲ. ಇನ್ನು ನೋಡಿದ್ರಲ್ಲ, ಗುಡಿಬಂಡೆಯ ಮಣ್ಣಿನ ಒಡಲಲ್ಲಿ ಅಡಗಿರುವ ಈ ರಹಸ್ಯವನ್ನ ಪತ್ತೆ ಹಚ್ಚೋಕೆ ಇಡೀ ದೇಶದ ವಿಜ್ಞಾನಿಗಳ ತಂಡ ಈಗ ಹಗಲು ರಾತ್ರಿ ಶ್ರಮಿಸ್ತಾ ಇದೆ. ಕೋಲಾರದ KGF ಇತಿಹಾಸವಾದರೆ ಚಿಕ್ಕಬಳ್ಳಾಪುರದ ಗುಡಿಬಂಡೆ ಭವಿಷ್ಯವಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಬಂಗಾರದ ಬೆಲೆ ಏರಿಕೆಯ ಈ ಕಾಲದಲ್ಲಿ ನಮಗೆ ನಮ್ಮ ಮಣ್ಣಲ್ಲೇ ಬಂಗಾರ ಸಿಕ್ಕರೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗುಡಿಬಂಡೆಯಲ್ಲಿ ಗಣಿಗಾರಿಕೆ ಶುರುವಾಗಬಹುದಾ ಅಥವಾ ಪರಿಸರ ಉಳಿಯಬೇಕಾ? ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ
ಮತ್ತಷ್ಟು ರೋಚಕ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಫ್ರೀಡಂ ಟಿವಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.